ವಿನಂತಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರು ಜೊತೆಗೂಡಬೇಕಾದ ವಿನಂತಿ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಡಾಕ್ಟರ್ ಶ್ಯಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ಶರಣೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭಾ ಸದಸ್ಯರು ದಾವಣಗೆರೆ ಇವರಿಗೆ ಅಭಿನಂದನಾ ಸಮಾರಂಭ ಬಾಪೂಜಿ MBA ಕಾಲೇಜ್ ಆಡಿಟೋರಿಯಂನಲ್ಲಿ ಇಂದು ನಡೆದ ನೂತನ ಸಂಸದರಾದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಆದ ಡಾಕ್ಟರ್ ಶ್ಯಾಮನೂರ ಶಿವಶಂಕರಪ್ಪ ಅಜ್ಜಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಸಮಾಜದಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅಥಣಿ ವೀರಣ್ಣ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಅಣಬೇರು ರಾಜಣ್ಣ, BC ಉಮಾಪತಿ ಮಾತನಾಡಿ, ಐಗೂರು ಚಂದ್ರಶೇಖರ್ ಸಂಸದರನ್ನು ಪರಿಚಯಿಸಿ, ಕುರ್ಕಿ ಮಂಜುನಾಥ್ರವರು ರಾಜಕಾರಣದ ಯಶಸ್ಸಿನ 7 ಮೆಟ್ಟಿಲುಗಳನ್ನು ಎಜುಕೇಷನ್, ಎಫಿಷಿಯನ್ಸಿ, ಎನ್ವಿರಾನ್ಮೆಂಟ್ ಬಗ್ಗೆ ವಿವರಿಸಿದರು. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರನ್ನು ವಿವಿಧ ಸಂಘ ಸಂಸ್ಥೆಗಳು ಸನ್ಮಾನಿಸಿದವು. ಆರಂಭದಲ್ಲಿ ಶಾನೂರು ಶಿವಶಂಕರಪ್ಪರವರನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಸಂಸದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಅಜಯ್ ನಾರಾಯಣ ಸಂಗಡರಿಂದ ಪ್ರಾರ್ಥನೆ, ಸೌಮ್ಯ ಸತೀಶ್ ಸ್ವಾಗತಿಸಿದರು. ಮಹಾಸಭಾ ಸದಸ್ಯರು, ಮಹಿಳಾ ಸದಸ್ಯರು, ಯುವ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ಇದು GBH 63 ಅಪ್ಡೇಟ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮೈ ಚಾನಲ್. ಥ್ಯಾಂಕ್ ಯು. ಕ್ಷೇತ್ರದ ಜನತೆ, ನಮ್ಮ ದಾವಣಗೆರೆಯ ಭದ್ರಕೋಟೆ, ದಾವಣಗೆರೆಯು BJP ಭದ್ರಕೋಟೆ ಅಂತಲೇ ಪ್ರತಿಯೊಂದು ಮಾಧ್ಯಮದಲ್ಲೂ ಹೇಳ್ತಾ ಇದ್ರು. ಅದನ್ನ ಒಡಿಲಿಕ್ಕೆ ನೀವೆಲ್ಲರೂ ಸಹಕರಿಸಿದ್ದೀರಾ. ನಿಮಗೆಲ್ಲರಿಗೂ ಮೊದಲನೇದಾಗಿ ನಡಿಬೇಕು ಅಂತ ಕೆಲಸವನ್ನೆಲ್ಲ ಮಾಡಿ ಇವತ್ತು ದಾವಣಗೆರೆ ಜನ ಮೆಚ್ಚುವಂಥ ಕೆಲಸವನ್ನು ನಮ್ಮ ಸೃಷ್ಟಿ ಮಾಡ್ಕೊಳ್ತಕ್ಕಂಥ ನಂಬಿಕೆ ನನಗಿದೆ. ನಾವು ಕೂಡ ಅವರಿಗೆ ಅಡ್ವೈಸರ್ ಆಗಿ ಇಂಥದ್ದು ಮಾಡಿರಿ ಅಂತ ಹೇಳಿ ಕೆಲಸವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ನಾನಾಗಲಿ ನಮ್ಮ ಮಲ್ಲಿಕಾರ್ಜುನ ಅವರಿಗೆ ಮಾಡ್ತೇವೆ ಅಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ, ನೀವೇನು ಅಭಿಮಾನವಿಟ್ಟು ಇವತ್ತಿನ ಆರಿಸಿ ಕಳಿಸಿರೋ ನಿಮ್ಮ ಅಭಿಮಾನಕ್ಕೆ ಕುಂದು ಕೊರತೆ ಬರದ ರೀತಿಯಲ್ಲಿ ಕಾರ್ಯವೈಖರಿಯನ್ನು ನಮ್ಮ ಸ್ವಚ್ಛ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಎಲ್ಲ ಸಮಾಜ ದೊಡ್ಡದು ಅಂತ ಏಕೈಕ ವ್ಯಕ್ತಿ ಸಾಗಿರೋರು ಶಾಮನೂರು ಶಿವಶಂಕರಪ್ಪ. ಸಮಾಜ ನಮಗೇನು ಕೊಡುತ್ತು ಅಂತ ಅಲ್ಲ, ನಾನು ಸಮಾಜಕ್ಕೆ ಏನು ಮಾಡಿದೆ ಅನ್ನೋದ ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಲ್ಲ ಸಮಾಜದವರಿಗೂ ಮುಖ್ಯ ಅಲ್ಲ, ಸಮಾಜ ಮುಖ್ಯ ಅಂತ ಹೇಳಿ ಅವತ್ತಿನ ಒಂದು ದಿವಸ ನಮ್ಮ ಏನು ಸಮಾಜ ವೀರಶೈವ ಲಿಂಗಾಯತ ಅಂತ ಹೊಡೆಯೋದು ನಿಲ್ಲಿಸಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ವೀರಶೈವರು ಅಂತ ಅಧ್ಯಕ್ಷರು ಪಡೆಯೋಕ್ಕೆ ಹೆಮ್ಮೆ ಪಡಬೇಕಾಗಿದೆ. ಅದು ಒಂದೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಅವರದೇ ಸರ್ಕಾರ ಇದ್ದಾಗ ಸತು ಏನು ನಮ್ಮ ಒಂದು ಸಮಾಜದ ಅಧಿಕಾರಿಗಳಿಗೆ ಒಂದು ಮೂಲ್ಗುಂಪು ಮಾಡೋ ಪ್ರಯತ್ನದಲ್ಲಿ ನಿಷ್ಠೂರವಾಗಿ ಏನೇ ಹೇಳಿದ್ರು ನಿಷ್ಠೂರವಾಗಿ ನಮ್ಮ ಒಂದು ಸಮಾಜದ ಬಗ್ಗೆ ಹೇಳಿದ್ರಲ್ಲ, ನಿಜವಾಗ್ಲೂ ಅದು ಹೆಮ್ಮೆ ವಿಚಾರ ಅಂತ ಹೇಳುತ್ತೆ. ಹಾಗೆ ಮಗುವಿನ ಈ ಸವಾಸ ಯಾವ್ದು ಬೇಕು ಬೇಡ ಬೇಡ ಎಲ್ಲರಿಗೂ ಕೈ ಮುಗಿಯೋದಂತ ಬಿಟ್ಬಿಟ್ಟೆ ನಾನು. ಅವಾಗೆ ಒಂದು ಎಕ್ಸ್ಪೀರಿಯನ್ಸ್ ನಾನು ಸುಮ್ಮನೆ ತಮ್ಮನೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು MLC ಕಂಟೆಸ್ಟ್ ಮಾಡಿದ್ದು 3 ಜಿಲ್ಲೆಗಳಿದ್ದು, ಅಂದಿನ ಚಿತ್ರದುರ್ಗ, ತುಮಕೂರು ಮತ್ತು ಇವರಿಗೆ ಟಿಕೆಟ್ ಕೊಡೋದ ಭಾಳ ಹಂಗೆ ತುಳಿತಾ ಇದ್ರು. ಕೊಡಬಾರ್ದು ಶಿವಶಂಕರಪ್ಪನವ್ರಿಗೆ, ಹೆಂಗಾದ್ರೂ ಮುಂದೆ ಬರ್ತಾರೆ, ಕೊಡಬಾರ್ದು. ದಿನಾಂಕ 15/3/1976 ಶ್ರೀಮತಿ ಗಿರಿಜಮ್ಮ ಮತ್ತು ದಿವಂಗತ KG ಪರಮೇಶ್ವರಪ್ಪನವರ ಪುತ್ರಿಯಾಗಿ ಜನಿಸಿ ಹರಿಹರದ ಕುಮಾರಪಟ್ಟಣಂ ಪಾಲಿಫೈಬರ್ CBSE ಊರಿನ ದಾನದ ಗಣಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರಿಗೆ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಅಭಿಮಾನದ ಚಪ್ಪಾಳೆಗಳನ್ನು ತಟ್ಟುವ ಮೂಲಕ ಶುಭವನ್ನು ಆಶಿಸ್ತೇನೆ. ಇವತ್ತು ಒಂದು ಐತಿಹಾಸಿಕವಾದಂಥ ಈ ಕಾರ್ಯಕ್ರಮ. ಇದಕ್ಕೆ 2 ಕಾರಣಗಳಿರ್ಬೋದು. ಒಂದು, ಆ ಮನೆತನದ ಬಗ್ಗೆ ನಾನು ಹೇಳಬೇಕಂದ್ರೆ ಸರ್ವಜ್ಞನ ವಚನ ನೆನೆಯನ್ನು ಶಿವನೇ
ಶಿವನೇ